ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಸೋಂಕು ಹೆಚ್ಚಳವಾಗ್ತಾನೆ ಹೋಗ್ತಾ ಇದೆ. ಸೊ ಹೀಗಾಗಿ ರಾಜ್ಯದಲ್ಲಿ ಯಾವ್ಯಾವ ರೀತಿಯಾಗಿ ಟಫ್ ರೂಲ್ಸ್ ಗಳನ್ನ ಜಾರಿ ಮಾಡಬೇಕು ಅನ್ನುವಂತ ಚಿಂತನೆ ಕೂಡ ನಡೀತಾ ಇದೆ. ಇನ್ನೊಂದ್ ಕಡೆ ಸೋಂಕು ಹೆಚ್ಚಾದ್ರೆ ಲಾಕ್ ಡೌನ್ ಅನ್ನ ಮಾಡಬೇಕಾಗತ್ತೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೋಂಕು ಹೆಚ್ಚಳವಾದ್ರೆ ಬೇರೆ ದಾರಿನೇ ಇಲ್ಲ, ಲಾಕ್ ಡೌನ್ ನಮ್ಗಿರುವಂತ ನೆಕ್ಸ್ಟ್ ಆಪ್ಷನ್ ಅಂತ ಸುಧಾಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕಂದ್ರೆ ಬೇರೆ ರಾಜ್ಯಗಳಲ್ಲಿ ಕೈಗೊಳ್ಳಲಾಗ್ತಾ ಇರುವಂತ ಕ್ರಮಗಳೇ ಅದು. ಲಾಕ್ ಡೌನ್ ಮಾಡ್ಲಿಕ್ಕೆ ಯಾವುದೇ ಖುಷಿ ಇಲ್ಲ, ಆದ್ರೆ ಸೋಂಕು ಹೆಚ್ಚಾಗ್ತಾ ಹೋದ್ರೆ ಏನ್ ಮಾಡ್ಲಿ? ಹಾಗಾದ್ರೆ ಲಾಕ್ ಡೌನ್ ಮುನ್ಸೂಚನೆಯನ್ನ ನೀಡಿದ್ದಾರೆ ಸುಧಾಕರ್ ಅವರು. ದಿನೇ ದಿನೇ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಅದೇ ರೀತಿಯಾಗಿ ಜನರು ಕೂಡ ಮೈ ಮರಿತಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಕಂಟೈನ್ಮೆಂಟ್ ಝೋನ್, ಕೇಂದ್ರ ಸರ್ಕಾರದ ಸೂಚನೆ ಹಿನ್ನೆಲೆಯಲ್ಲಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಇಂದು ಸಭೆ ನಡೆಸಿ ಕಂಟೈನ್ಮೆಂಟ್ ಝೋನ್ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊರೋನಾ ಹಿನ್ನೆಲೆಯಲ್ಲಿ ಫಿಲಂ ಪ್ರಮೋಷನ್ಗೆ ಜನನನ್ನ ಸೇರಿಸಬಾರ್ದು. ಯಾಕೆಂದ್ರೆ ಈಗ ಕೆಲವರು ಪ್ರಮೋಷನ್ಗೋಸ್ಕರ ಯಾವ ರೀತಿಯಾಗಿ ಜನರನ್ನ ಸೇರಿಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಸೇರಿಸಬಾರ್ದು, ನಟರು ರೋಡ್ ಶೋ ಮಾಡಬಾರ್ದು, ಮಾಡಿದ್ರೆ ಪ್ರಮೋಷನ್ ಅಲ್ಲಿ ಹೆಚ್ಚು ಅಭಿಮಾನಿಗಳು ಸೇರ್ತಾರೆ ಅಂತ ಆರೋಗ್ಯ ಸಚಿವ ಸುಧಾಕರ್ ಅವರು ಹೇಳಿದ್ದಾರೆ. ನಟರಿಗೂ ಕೂಡ ಸಾಮಾಜಿಕ ಜವಾಬ್ದಾರಿ ಇದೆ, ಸರ್ಕಾರಕ್ಕೆ ನಟರ ಸಹಾಯ ಬೇಕಿದೆ ಅಂತ ಹೇಳಿದ್ದಾರೆ. ಇನ್ನು ಹಬ್ಬ ಹರಿದಿನ ಜಾತ್ರೆಗೆ ಬ್ರೇಕ್ ಹಾಕಬೇಕಾಗಿದೆ ಅಂತ ಕೂಡ ಹೇಳಿದ್ದಾರೆ. ನಟರಿಗೆ ಮಾತ್ರ ಹೇಳೋದಲ್ಲ, ನೀವುಗಳು ಕೂಡ ಅದನ್ನ ಫಾಲೋ ಮಾಡಬೇಕು. ಬರೀ ನಟರಿಗೆ ಮಾತ್ರ ಸಾಮಾಜಿಕ ಜವಾಬ್ದಾರಿ ಇದೆ ಅಂತ ಹೇಳ್ಬಿಟ್ರೆ ನೀವುಗಳು ರೂಲ್ಸ್ ಮಾಡುವಂತವರು ಕೂಡ ಅದನ್ನ ಫಾಲೋ ಮಾಡ್ಬೇಕಲ್ವಾ? ನಮ್ಮ ಚಲನಚಿತ್ರರಂಗದ ತಾಯರಿಗೂ ಕೂಡ ನಾನು ಮನವಿ ಮಾಡ್ತೇನೆ, ಸಾವಿರಾರು ಜನರು ಸೇರಿಸ್ಕೊಂಡು ಇವತ್ತು ಅವರ ಸಿನಿಮಾಗಳನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ನಾನು ಕೆಲವರನ್ನು ನಾನು ಗಮನಿಸಿದ್ದೀನಿ, ಇದು ದಿನೇ ದಿನೇ ಹೆಚ್ಚೇ ಆಗ್ತಾ ಇದೆ. ಹಾಗಾಗಿ ತಾವು ಕೂಡ ಸಾಮಾಜಿಕವಾಗಿ ತಮ್ಮ ಒಂದು ಪಾತ್ರ ಕೂಡ ಬಹಳ ಅಗತ್ಯವಾಗಿ ಸರ್ಕಾರಕ್ಕೆ ನಿಮ್ಮ ಸಹಕಾರ ಬೇಕಾಗ್ತದೆ. ತಾವು ಮಾಸ್ಕ್ಗಳನ್ನು ಧರಿಸ್ಕೊಳ್ಳಿ. ನಿಮ್ಮ ಹಿಂಬಾಲಕರು, ನಿಮ್ಮನ್ನು ಇಷ್ಟಪಡುವಂಥ ನಿಮ್ಮ ಏನು ಇವತ್ತು ಫ್ಯಾನ್ಸ್ ಇದ್ದಾರೆ, ನಿಮ್ಮ ಫ್ಯಾನ್ಸ್ಗೂ ಕೂಡ ಹೇಳಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು, ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಹಾಗಾಗಿ ಇವತ್ತು ಎಲ್ಲ ಚಲನಚಿತ್ರರಂಗದ ತಾರೆಯರಿಗೆ ಕೂಡ ನನ್ನ ಇದು ಅಪೀಲು, ಸರ್ಕಾರದ ವತಿಯಿಂದ ನನ್ನ ಅತ್ಯಂತ ಕಳಕಳಿಯ ಮನವಿ ಅಂತ ತಿಳ್ಕೋಬೇಕಾಗ್ತದೆ. ಬೆಂಗಳೂರಿಗೆ ಮುಂದಿನ 3 ದಿನ ಡೇಂಜರ್ ಆಗಿರುತ್ತೆ. ಏಕೆಂದ್ರೆ ಮುಂದಿನ 3 ದಿನದಲ್ಲಿ ಇನ್ನೂ ಹೆಚ್ಚಿನ ಪ್ರಕರಣಗಳು ವರದಿಯಾಗಿರುವಂತ ಸಾಧ್ಯತೆ ಇರುವಂತದ್ದು. ಸೊ 3 ದಿನಗಳಲ್ಲಿ 9,000 ಕೇಸ್ ದಾಖಲಾಗುವಂತ ಸಾಧ್ಯತೆ ಇದೆಯಂತೆ. ಯಾಕೆಂದ್ರೆ ನಿನ್ನೆ ಒಂದೇ ದಿನ 53,929 ಟೆಸ್ಟ್ ಅನ್ನ ಮಾಡಲಾಗಿದೆ. ಈ ಟೆಸ್ಟ್ ರಿಪೋರ್ಟ್ 3 ದಿನಗಳಲ್ಲಿ ಬರುತ್ತೆ. ಪ್ರತಿ 100 ಟೆಸ್ಟ್ಗೆ 17 ಪಾಸಿಟಿವ್ ಕೇಸ್ಗಳು ಬರ್ತಾ ಇದೆ. ಇದೇ ಲೆಕ್ಕಾಚಾರವನ್ನ ನೋಡಿದ್ರೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸೋಂಕು ಬೆಂಗಳೂರಿನಲ್ಲಿ ಸ್ಫೋಟವಾಗುವಂತ ಸಾಧ್ಯತೆ ಇದೆ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಆಲ್ರೆಡಿ ಇರುವಂತದ್ದು ಬೆಂಗಳೂರಿನಲ್ಲೇ. ಇನ್ನೂ ಕೂಡ ಜಾಸ್ತಿ ಪ್ರಕರಣಗಳು ಬೆಂಗಳೂರಿನಲ್ಲಿ ವರದಿಯಾಗುವಂತ ಸಾಧ್ಯತೆ ಇದೆಯಂತೆ. ಸ್ಟಾರ್ಟಿಂಗ್ ಇಂದನೂ ಕೂಡ ಅಷ್ಟೇ, ಡೇ 1 ಇಂದಲೂ ಅತಿ ಹೆಚ್ಚು ಪ್ರಕರಣಗಳು ರಾಜ್ಯದಲ್ಲಿ ವರದಿ ಆಗ್ತಾ ಇರುವಂತದ್ದು. ಟೋಟಲ್ ಸಂಖ್ಯೆಯಲ್ಲಿ ಅತಿ ಹೆಚ್ಚಾಗಿ ಬರ್ತಾ ಇರುವಂತದ್ದು ಅದರ ಬಹುಪಾಲು ಬೆಂಗಳೂರಿನದ್ದೇ ಆಗಿದೆ. ಈಗಲೂ 2ನೇ ಅಲೆಯ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾಗಿ ಬರ್ತಾ ಇದೆ. ಎಲ್ಲರೂ ಏಕಪತ್ನಿ ವ್ರತಸ್ಥರು ಅಂತ ಗೇಲಿಯನ್ನ ಮಾಡಿದ್ರು ಸುಧಾಕರ್ ಅವರು. ಇನ್ನ ಸುಧಾಕರ್ಗೆ ಸತೀಶ್ ಜಾರಕಿಹೊಳಿ ಅವರು ಟಾಂಗನ ಕೊಟ್ಟಿದ್ದಾರೆ. ಸುಧಾಕರ್ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ಅವರು ಟಾಂಗನ ಕೊಟ್ಟಿರುವಂತದ್ದು. ಹೌದು, ತನಿಖೆ ಆಗ್ಲಿ, ಒಂದು ಕಮಿಟಿ ಮಾಡಿ ಮುಖ್ಯಮಂತ್ರಿಗಳು ಅದನ್ನ ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಯಾಕೆಂದ್ರೆ ಇಲ್ಲಿ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸದನದ ಒಳಗಡೆ. ಸೊ ಹೀಗಾಗಿ ಆಕ್ರೋಶದಿಂದಲೇ ಸುಧಾಕರ್ ಅವರು ಮಾತನಾಡಿದ್ರು. ಸಿದ್ದರಾಮಯ್ಯ, ಡಿಕೆಶಿ, ರಮೇಶ್ ಕುಮಾರ್, HDK ಇವರೆಲ್ಲರೂ ಕೂಡ ಸತ್ಯ ಹರಿಶ್ಚಂದ್ರರು ನೋಡಿ ಅಂತ ಮಾತನಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ
ರಾಜಕೀಯ ಚರ್ಚೆ ಕೂಡ ಆರಂಭ ಆಗೋದರ ಜೊತೆಗೆ ಹೇಳಿಕೆಗಳು ಕೂಡ ಬರ್ತಾ ಇದಾವೆ. ಜವಾಬ್ದಾರಿ ಸ್ಥಾನದಲ್ಲಿರುವಂತವರು ಈ ಬಗ್ಗೆ ಹೇಳಿದ್ದಾರೆ, ತನಿಖೆ ಆಗ್ಲಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಧಾಕರ್ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ಅವರು ಈ ರೀತಿಯಾಗಿ ರಿಯಾಕ್ಷನ್ ಕೊಟ್ಟಿರುವಂತದ್ದು. Mr. Siddaramaia's conscience is right. DK Shivakumar is right. Mr. Kumaraswamy is right. Let them agree to this proposal. Let them all face this enquiry. ಇವರೆಲ್ಲರೂ ಕೂಡ ಸತ್ಯ ಹರಿಶ್ಚಂದ್ರ ಅಲ್ಲಪ್ಪ. ಮಾನ್ಯ ರಮೇಶ್ ಕುಮಾರ್ ಅವರು, ವಿ ಮುನಿಯಪ್ಪನವರು, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ನಮ್ಮ ಕುಮಾರಣ್ಣವರು ಎಲ್ಲರೂ ಕೂಡ ಸತ್ಯ ಹರಿಶ್ಚಂದ್ರ ಇದ್ದಾರೆ. ಇದರಲ್ಲಿ ಏಕಪತ್ನಿ ವ್ರತವನ್ನ ಎಲ್ಲರೂ ಕೂಡ ಬಹಳ ಇವತ್ತು ಇಡೀ ಸಮಾಜಕ್ಕೆ ಇವರು ಒಂದು ಇವರೆಲ್ಲರೂ ಕೂಡ ಮಾದರಿಯಾಗಿ ಇದ್ದಾರೆ ಇವತ್ತು ಅಲ್ವಾ. ಇವರೆಲ್ಲರೂ ಕೂಡ ಒಪ್ಕೊಳ್ಳಿ, 225 ಜನರ ಮೇಲೂ ಕೂಡ ತನಿಖೆ ಆಗಲಿ. ಯಾರ್ಯಾರು ಬಂಡವಾಳ ರಾಜ್ಯದ ಜನರಿಗೆ ಗೊತ್ತಾಗುತ್ತೆ. ತನಿಖೆ ಆಗಬೇಕು, 100% ಆಗಬೇಕು. ಎಲ್ಲ 225 ಜನ ಈಗ ಅವ್ರು ಹೇಳಿದಂಗೆ ಅವರು ಹೋಗಿ ಜವಾಬ್ದಾರಿ ಸ್ಥಾನದಲ್ಲಿ ಹೇಳಿದಾರಲ್ಲ, ಮುಖ್ಯಮಂತ್ರಿಗಳನ್ನು ಅವ್ರನ್ನೂ ಒಳಗಂಡಂಗೆ ಹೇಳಿರ್ಬೇಕಾರೆ. ಈಗ ಅವ್ರು ಹೇಳಿದ್ರೆ ಒಂದು ಕಮಿಟಿ ಮಾಡಿ, ಸಂಶೋಧನಾ ಕಮಿಟಿ ಮಾಡಿ ಸ್ಟಾರ್ಟ್ ಆಗ್ಬೇಕ್ರಿ. ಸತ್ಯಶೋಧನಾ ಕಮಿಟಿ ಮಾಡ್ಬೇಕು. ಮತ್ತು ಅವ್ರ ಮಂತ್ರಿಗಳು ಜವಾಬ್ದಾರಿ ಸ್ಥಾನದಲ್ಲಿ ಹೇಳಿದ್ದಾರೆ, ಮುಖ್ಯಮಂತ್ರಿಗಳನ್ನ ಪಾಲನೆ ಮಾಡಬೇಕಂತ. ಸತ್ಯ ಹರಿಶ್ಚಂದ್ರರು ಏಕಪತ್ನಿ ವ್ರತಸ್ಥರು, ಎಲ್ಲಾ ಶಾಸಕರು, ಸಚಿವರು, ಮಾಜಿ ಸಿಎಂಗಳ ಬಗ್ಗೆ ತನಿಖೆ ಆಗ್ಲಿ ಅಂತ ಸುಧಾಕರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ರು. ಈ ಬಗ್ಗೆ ಚರ್ಚೆ ಶುರುವಾಗೋದ್ರ ಜೊತೆಗೆ ಹೇಳಿಕೆಗಳು ಕೂಡ ಹೊರಗಡೆ ಬರ್ತಾ ಇದಾವೆ. ಯಾರ್ಯಾರು ಏನ್ ಹೇಳಿದ್ರು ಕೇಳೋಣ. ಬಹಳ ಸಂತೋಷ. ಇಂಥ ನುಡಿಮುತ್ತುಗಳನ್ನ ಇಡೀ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಸೊ ಇವ್ರ ಹೇಳಿಕೆನ ಇಲ್ಲಿ ಚರ್ಚೆ ಮಾಡೋದಲ್ಲ, ಅಸೆಂಬ್ಲಿಲಿ ಚರ್ಚೆ ಮಾಡಬೇಕು. ಈ ವಿಚಾರನ ಎಲ್ಲ ನಮ್ಮ ನಾಯಕರುಗಳ ಹತ್ರ ಮಾತಾಡಿ, ಯಾಕೆಂದ್ರೆ ಇಡೀ ಸಾಮೂಹಿಕವಾದಂತ ವಿಚಾರ ಇದು. 225 ಜನರ ಮೇಲೆ ಹೇಳಿದ್ದಾರೆ. ನೋಡಪ್ಪ, ಅವ್ರು ಏನಾರು ಹೇಳಿ, ನನಗಿರೋದು ಒಬ್ಳೆ ಹೆಂಡತಿ, ನಂದೊಂದೇ ಸಂಸಾರ. ಮಿಕ್ಕಿದ್ದು ಎಲ್ಲರ ಹತ್ರ ಚರ್ಚೆ ಮಾಡಿ ಮಾತಾಡ್ತೀನಿ. ಈಗ ಕಾಂಗ್ರೆಸ್ನವ್ರಿಗೆ ಏನಾಗಿದೆ, ಮಾಡೋಕ್ಕೆ ಕೆಲಸ ಇಲ್ಲ. ಒಂದನೇದು ಬಜೆಟ್ ಪ್ರೆಸೆಂಟ್ ಮಾಡೋಂಥ ಸಂದರ್ಭದಲ್ಲಿ ಕೂಡ ಬಜೆಟಲ್ಲಿ ಕೂತ್ಕೊಂಡಂಥ ಕೆಲಸ ಕೂಡ ಕಾಂಗ್ರೆಸ್ನವ್ರು ಮಾಡಲಿಲ್ಲ. ಆಮೇಲೆ ಸದನದಲ್ಲಿ ಯಾವುದೇ ರೀತಿ ಚರ್ಚೆಗಳಲ್ಲಿ ಭಾಗವಹಿಸೋದಿಲ್ಲ. ಇವ್ರನ್ನೆಲ್ಲ ಆರಿಸಿ ಕಳಿಸಿರೋದು CD ಬಗ್ಗೆ ನೀವು ಹೋಗಿ ವಿಧಾನಸಭೆಯಲ್ಲಿ ಧರಣಿ ಮಾಡಿ ಅಂತ ಕಳಿಸಿದಾರ? ಆರೋಪ ಅಂತ ಯಾರು ಆರೋಪ ಮಾಡಿದ್ದಾರೆ? ಇವ್ರು ಮಾಡೋಂಥ ಕುತಂತ್ರಗಳಿಗೆ, ಇವ್ರು ಮಾಡೋಂಥ ತೇಜೋವಧೆಗೆ ಸಿಕ್ಕವರೆಲ್ಲ ಬಲಿಯಾಗಕ್ಕೆ ಆಗೋದಿಲ್ಲ. ಆ ವಿಷಯಕ್ಕೆ ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ಲ. ಮಾಡಿ ಇಶ್ಯೂ ಬೇಸ್ ಪಾಲಿಟಿಕ್ಸ್ ಮಾಡಬೇಕೆ ಹೊರತು ಇಂಥ ಚಿಲ್ಲರೆ ರಾಜಕಾರಣ ಮಾಡೋಂಥದ್ದು ಸರಿಯಲ್ಲ. ಈ 225 ಜನದಲ್ಲಿ ಹೆಣ್ಮಕ್ಳು ಇದ್ದಾರೆ. ಇಲ್ಲಿ ಶ್ರೀರಾಮಚಂದ್ರರು ಆಗೋದಿಲ್ಲ, ಸೀತೆಯರು ಆಗಬೇಕಾಗತ್ತೆ. ಅಲ್ಲಿ ಯಾರೇ ಸಚಿವರು ಹೇಳಿ, ಎಲ್ಲರೂ ಅವ್ರವ್ರ ಆತ್ಮ ಮುಟ್ಟಿ ನೋಡ್ಕೊಳ್ಳಿ ಸಾಕಷ್ಟೇ. ಸುಮ್ಮನೆ ಒಂದು ಬೆರಳು ಇನ್ನೊಬ್ಬರ ಕಡೆ ತೋರ್ಸಕ್ಕೆ ಹೋದ್ರೆ 4 ಬೆರಳು ಅವ್ರ ಕಡೆ ತೋರಿಸ್ತಾವ ಅನ್ನೋದು ಎಲ್ಲರಿಗೂ ಲೆಕ್ಕ ಇರಲಿ. ಸುಮ್ಮನೆ ಏನೋ ಸತ್ಯ ಹರಿಶ್ಚಂದ್ರ ಶ್ರೀರಾಮಂತರ ಮಾತಾಡ್ಕೊಂಡು ಹೋದ್ರೆ ಸರಿಯಲ್ಲ. 225 ಜನರು ಕೂಡ ಶ್ರೀರಾಮಚಂದ್ರರಲ್ಲ ಅನ್ನೋ ಹೇಳಿಕೆಗೆ ನಿಮ್ಮ ಮಾತೇನು? ಇಲ್ಲ, ಅದನ್ನ ನಾನು ಒಪ್ಪೋದಿಲ್ಲ. ಹೌದು. ಸುಧಾಕರ್ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಮಾತನಾಡ್ತಾ ಇದ್ರು. ಇನ್ನ ಸದನದಲ್ಲಿ CD ಗಲಾಟೆ ಜೋರಾಗಿದ್ದು, ಕಾಂಗ್ರೆಸ್ ಸದಸ್ಯರು ಸದನದ ಬಾವಿಗಿಳಿದು ಗದ್ದಲವನ್ನ ಎಬ್ಬಿಸಿದ್ರು. ಈ ವೇಳೆ ಕಾಂಗ್ರೆಸ್ ಸದಸ್ಯರು ಕೂಡ CD ಪ್ರಕರಣ ಉಲ್ಲೇಖಿಸಿದ್ರು. ಇನ್ನೂ ಒಂದ್ ಕಡೆ ಸತ್ಯ ಹರಿಶ್ಚಂದ್ರ ವಿಚಾರ, ನಾವು ಪ್ರತಿ ವ್ರತಸ್ಥಾನ ನಾನೇ, ಅವನೇ ಯಾಕೆ ಹಂಗೆಲ್ಲ ಹೇಳಕೋತ 100ಕ್ಕೆ 100 ಯಾವ ಇದಕ್ಕೆ ತಗೊಂಡೆ ಸತ್ಯ ಮಾಡ್ಬೇಕು ಹೇಳ್ತೀನಿ. 100ಕ್ಕೆ 100 ಭಾಗ ನಮಗೆ ಒಬ್ಳೆ ಹೆಂಡ್ತಿ, ಬೇರೆ ಸಂಬಂಧಗಳು ಯಾವೂ ಇಲ್ಲ. ಯಾಕೆ ಹಂಗೆಲ್ಲ ಬಾಯಿ ಬಂದಂಗೆ ಮಾತಾಡ್ತಾರೆ? ಹಂಗಾರೆ ಅವ್ರು ಇನ್ನೂ ಇಟ್ಕೊಂಡ್ರೆ ಸಂಬಂಧವ ಅಂತ ಆಯ್ತು. ಹಂಗಾರೆ ಅವ್ರನ್ನೂ ಶೇರಿಂಗ್ ಇಟ್ಕೊಂಡಾರಲ್ಲ, ಹಂಗಾರೆ ಎಲ್ಲರ ಬಗ್ಗೆ ಯಾಕೆ ಮಾತಾಡ್ತಾರೆ? ಇರ್ತಾರೆ ಎಲ್ಲ ದೇಶದಲ್ಲಿ ಇಂಥರ ಇದ್ಬಿಟ್ರೆ ಇದು ಹೆಂಗಾಗುತ್ತೆ? ಎಲ್ಲ ಮಾತಾಡಬಾರ್ದು. ಅವರ ಇದಕ್ಕೆ ತಕ್ಕಾದ, ಅವರ ಹುದ್ದೆಗೆ ತಕ್ಕಾದ ಮಾತುಗಳಲ್ಲ. ನಾನಂತೂ ಏಕಪತಿವ್ರತ ಅಂತ ಹೇಳ್ಕೊಂಡಿದ್ರು ಅವರು, ಅದು ಒಪ್ಕೋಬೋದು. 224 ಜನ ಇಲ್ಲ ಅಂತ ಅಂದ್ಬಿಟ್ರೆ ತಪ್ಪಲ್ವಾ? ಸಿದ್ದರಾಮಯ್ಯ, ಕುಮಾರಸ್ವಾಮಿ, ನಮಗೆ ಅವ್ರದ್ದೆಲ್ಲ ನಾನು ದೊಡ್ಡ ವಿಚಾರಕ್ಕೆ ಹೋಗಲ್ಲ. ಅವ್ರು ಹೇಳ್ಕೊಂಡಿದ್ರೆ ನನಗದು ಗೊತ್ತಲ್ಲ, ತನಿಖೆ ಮಾಡಿ ಕೇಳಲಿ. ನಾನು ಹೇಳೋದು, ನಾವು 100ಕ್ಕೆ 100 ಭಾಗ ಅದನ್ನ ಯಾವ ದೇವ್ರ ಇನ್ನೇನು ಈ ದೇಶದಲ್ಲಿ ಏನಾದ್ರು ಸತ್ಯ ಅನ್ನೋದು ಒಂದೇ ತಾನು ಉಳ್ಕೊಂಡು ದೇವ್ರಿಗೆ ಎದ್ರಿಕೊಂಡು
ಬೇಕಾದ್ರೆ ಯಾವ ದೇವ್ರ ಬೇಕಾದ್ರೂ ಬಂದು ಪ್ರಮಾಣ ಮಾಡ್ತೀನಿ. ಇವರು ಯಾವ ದೃಷ್ಟಿಕೋನದಿಂದ ಆ ವಿಚಾರವಾಗಿ ಅವರು ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಗೊತ್ತಿಲ್ಲ. ಆದರೆ ಆ ಪದ ತಪ್ಪು, ಬಳಸಿರುವಂಥದ್ದು ಪದ ತಪ್ಪು. ಎಷ್ಟೋ ಜನ ಗೌರವವಾಗಿರುವಂಥ ಶಾಸಕರು, ಸಚಿವರು, ಹಿಂದೆ ಈ ಶಾಸನಸಭೆಗೆ ಕಾಲಿಟ್ಟಿರೋರು ಎಷ್ಟೋ ಜನ ಮಹನೀಯರು ಆ ವಿಚಾರದಲ್ಲಿ ದುಡುಕಿ ತಪ್ಪಾಗಿ ಮಾತಾಡಿದ್ರೇನು ಅಂತ ನನ್ನ ಅನಿಸಿಕೆ ಇರುತ್ತೆ. ಅವರವರ ವೈಯಕ್ತಿಕ ವಿಚಾರ ನಾವು ಮಾತಾಡಲಿಕ್ಕೆ ಹೋಗಲ್ಲ, ಬಟ್ ಇವ್ರು ಯಾರು ಅದನ್ನು ಸಮರ್ಥಿಸ್ಕೊಡ್ಲಿಕ್ಕೆ? ತಪ್ಪಾಗಿರುವಂಥ ವಿಚಾರನ ಸಮರ್ಥಿಸ್ಕೊಂಡ್ರೆ ತಪ್ಪಾಗುತ್ತೆ. ಇವತ್ತು ಅವರೇ ತೇಜೋವಧೆ ಮಾಡ್ಕೊತಾ ಇದ್ದಾರೆ, ಅಂಥ ಪರಿಸ್ಥಿತಿ ಬಂದಿದೆ. ಆ ಪರಿಸ್ಥಿತಿಗೆ ಇಳಿತಾ ಇದ್ದಾರೆ ಅವರು ಕೂಡ, ಅದನ್ನು ಅವರೇ ತೋರಿಸ್ಕೋತಾ ಇದ್ದಾರೆ. ನಾವೇನು ಹೇಳ್ತಾ ಇಲ್ಲ ಬಾಯಿ ಬಿಟ್ಬಿಟ್ಟು, ಅವರೇ ಕಾರಣಗಳು ಹೇಳ್ತಾರೆ. ಆದ್ಮೇಲೆ ಅದಕ್ಕೆ ಏನು ಪರಿಹಾರ ಹುಡ್ಕೊಂಡಿದೀವಿ ಅಂತಾನೂ ಹೇಳ್ತಾರೆ. ಮತ್ತು ಎಲ್ಲರೂ ಯಾಕೆ ಹೋಗಿಲ್ಲ? ಎಲ್ಲರೂ ಯಾಕೆ ಕೋರ್ಟ್ ಮೊರೆ ಓಡೋಗಿಲ್ಲ? ತಕ್ಷಣ ಯಾರೋ ಮಾಧ್ಯಮದವ್ರನ್ನೇ ನಾವು ಬೈಬೇಕು ಅಥವಾ ಮಾಧ್ಯಮದವ್ರ ಬಗ್ಗೆನೇ ತಪ್ಪಾಗಿ ಹೇಳ್ಬೇಕು ಅನ್ನೋಂಥ ವಿಚಾರನೂ ಅಲ್ಲ. ಯಾವ ರೀತಿ ಮುಖವಾಡ ಹಾಕ್ಕೊಂಡಿದೀವಿ ಅಂತ ಅವ್ರಿಗೆ ಭಯ ಇದೆ, ಹೋಗಿದ್ದಾರೆ. ಆತಂಕ ಇದೆ, ಹೋಗಿದ್ದಾರೆ. ಯಾರಿಗೆ ಆತಂಕ ಇಲ್ಲ, ಭಯ ಇಲ್ಲ, ದೂರದೃಷ್ಟಿ ಇಟ್ಕೊಂಡು ಬಂದು ಕೆಲಸ ಮಾಡ್ತಾ ಇದ್ದಾರೆ, ಧೈರ್ಯವಾಗಿ ಬರ್ತಾ ಇದ್ದಾರೆ. ತನಿಖೆಯಾಗಿ 225 ಮಹಿಳಾ ಶಾಸಕಿಯರ ಮೇಲೂ ತನಿಖೆ ಆಗಬೇಕು ವಿಚಾರದಲ್ಲಿ ನಮ್ಮ ಮೇಲೆ ಮಾತ್ರ ಆರೋಪ ಮಾಡೋದಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮಾತಾಡೋ ಬರದಲ್ಲಿ ಸಿಕ್ಕಾಪಟ್ಟೆ ಸೀರಿಯಸ್ ಅಲ್ಲ, ಅಂದ್ರೆ ಆ ಥರ ಹೇಳಿದ್ದವರು ಆ ರೀತಿ ಅಲಿಗೇಷನ್ ಮಾಡಿದ್ದಾರೆ. ನನಗೆ ಅರ್ಥ ಆಗಿಲ್ಲ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಮೇಡಮ್ ಅವ್ರು ಎಕ್ಸಾಕ್ಟ್ ಹೇಳಿದ್ರೆ ಕುಮಾರ್, ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್ ಸೇರಿದಂತೆ ಯಾರು ಕೂಡ ಎಲ್ಲ 225 ಶಾಸಕರು ಏಕಪ್ರತಿನಿಧಿಗಳನ್ನ ಅವ್ರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿದ್ರೆ ಅಷ್ಟು ಜನ ಅದು ಆಂತರಿಕ ಅಂದ್ರೆ ಮಹಿಳೆಯರಿಗೂ ಪತಿಗಳಿದ್ದಾರೆ ಅಂತ 225 ಅಂಕೆ ಹೇಳಿದ್ದಾರೆ ಎಲ್ಲರ ಮೇಲೂ ತನಿಖೆ ಆಗಿ 225 ಮಹಿಳಾ ಶಾಸಕಿಯರ ಮೇಲೂ ತನಿಖೆ ಆಗಬೇಕು ವಿಚಾರದಲ್ಲಿ ನಮ್ಮ ಮೇಲೆ ಮಾತ್ರ ಆರೋಪ ಮಾಡೋದಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮಾತಾಡೋ ಬರದಲ್ಲಿ ಸಿಕ್ಕಾಪಟ್ಟೆ ಸೀರಿಯಸ್ ಅಲ್ಲ, ಅಂದ್ರೆ ಆ ಥರ ಹೇಳಿದ್ದವರು ಆ ರೀತಿ ಅಲಿಗೇಷನ್ ಮಾಡಿದ್ದಾರೆ. ನನಗೆ ಅರ್ಥ ಆಗಿಲ್ಲ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಮೇಡಮ್ ಅವ್ರು ಎಕ್ಸಾಕ್ಟ್ ಹೇಳಿದ್ರು. ಇನ್ನು ಸದನದಲ್ಲಿ ಸಿಡಿ ಗಲಾಟೆ ಜೋರಾಗಿದ್ದು ಕಾಂಗ್ರೆಸ್ ಸದಸ್ಯರು ಸದನದ ಬಾವಿಗಿಳಿದು ಗದ್ದಲವನ್ನ ಎಬ್ಬಿಸಿದ್ರು. ಈ ವೇಳೆ ಕಾಂಗ್ರೆಸ್ ಸದಸ್ಯರು ಸಿಡಿ ಪ್ರಕರಣ ಉಲ್ಲೇಖಿಸಿ ಬ್ಲೂ ಬಾಯ್ಸ್ ಎಂದು ಕೂಗಾಡಿದ್ರು. ಬಜೆಟ್ ಮೇಲಿನ ಪ್ರಶ್ನೆಗಳಿಗೆ ಸಿಎಂ ಉತ್ತರವನ್ನು ನೀಡುವಾಗ ಕಾಂಗ್ರೆಸ್ ಸದಸ್ಯರು ಘೋಷಣೆಯನ್ನ ಕೂಗಿದ್ರು. ಆದ್ರೂ ಕೂಡ ಸಿಎಂ ತಮ್ಮ ಭಾಷಣವನ್ನ ಮುಂದುವರಿಸಿದ್ರು. ಒಟ್ನಲ್ಲಿ ಈ ಒಂದು ಅಧಿವೇಶನವನ್ನ ಸಿಡಿ 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 ಅನ್ಕೊಂಡೆ ಅಲ್ಲಿಗೆ ಮುಗ್ಸಾಕ್ಬಿಡ್ತಾರೆ. ಇವರೆಲ್ಲ ಕೂಡ ಸೇರ್ಕೊಂಡ್ಬಿಟ್ಟು ಸಿಡಿಲೇ ಮುಳುಗೋಗ್ಸ್ಬಿಡ್ತಾರೆ. ಇವ್ರು ಆಮೇಲೆ ಅಧಿವೇಶನ ಮೊಟಕು ಅಂತ ಹೇಳ್ತಾರೆ. ರೋಗಿ ಬಯಸಿದ್ದು ಆಲ್ವನ್ನ, ವೈದ್ಯರು ಹೇಳಿದ್ದು ಆಲ್ವನ್ನ ಅನ್ನುವ ರೀತಿಲಿದೆ ಎರಡೂ ಪಕ್ಷಗಳು ನಡ್ಕೊಳ್ತಾ ಇರುವಂತದ್ದು. ತನ್ನ ಒಟ್ಟು ಹೊಣೆಗಾರಿಕೆಯನ್ನು ಶೇಕಡ 25 ಮಿತಿಯೊಳಗೆ ಇಡಲಿದೆ. ಸದನದ ಚರ್ಚೆಯಲ್ಲಿ ಕೆಲವು ಶಾಸಕರು ಈ ಹೊಣೆಗಾರಿಕೆ ಈಗಾಗಲೇ ಒಟ್ಟು ಹೊಣೆಗಾರಿಕೆಯನ್ನು ಶೇಕಡ 25 ಮಿತಿಯನ್ನು ಮೀರಿದೆ ಎಂದು ಹೇಳುವುದು ಸತ್ಯಕ್ಕೆ ದೂರವಾದ ಸಂಗತಿ ಎಂದು ಹೇಳಲು ಬಯಸುತ್ತೇನೆ. 2021-22 ಡೆಡ್ಲಿ ವೀಲಿಂಗ್ ಅನ್ನ ನೋಡಿರೋದಿಲ್ಲ. ನೆಲಮಂಗಲದಲ್ಲಿ ಲಾರಿ ಹಿಂದೆ ಪುಂಡರು ಟೀಮ್ ವೀಲಿಂಗ್ ಅನ್ನ ಮಾಡಿದೆ. ಈ ಮೂಲಕ ನೆಲಮಂಗಲದ ಹೆದ್ದಾರಿಯಲ್ಲಿ ಹುಚ್ಚಾಟವನ್ನ ತೋರಿದ್ದಾರೆ. ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಾಗಿ ಡೆಡ್ಲಿ ವೀಲಿಂಗ್ ಅನ್ನ ಮಾಡಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ.
ಮಂಗಳೂರಿನಲ್ಲಿ ಬಿಲ್ಡರ್ ಅಪಹರಿಸಿ ಮದುವೆ ಮಾಡಿಸಿದಂತ ಆರೋಪ ಕೇಳಿ ಬಂದಿದೆ. ಉದ್ಯಮಿ ಅಪಹರಿಸಿ ಮುಸ್ಲಿಂ ಯುವತಿ ಜೊತೆ ಮದುವೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಈ ಬಗ್ಗೆ ತನ್ನ ಗಂಡನನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಪತ್ನಿ ದೂರನ್ನ ನೀಡಿದ್ದಾಳೆ. 62 ವರ್ಷದ ಗಂಗಾಧರ್ ಇಸ್ಲಾಂಗೆ ಮತಾಂತರವಾಗಿದ್ದಾರೆ. ಬಳಿಕ ಯುವತಿ ಜೊತೆ ಮದುವೆ ಆಗಿದ್ದಾರೆ ಅಂತ ಪತ್ನಿ ಯಶೋಧಾರಿಂದ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ಜನವರಿಯಿಂದ ಬಿಲ್ಡರ್ ಗಂಗಾಧರ್ ನಾಪತ್ತೆಯಾಗಿದ್ರು. ಫೋನ್ ಸಂಪರ್ಕಕ್ಕೂ ಕೂಡ ಸಿಗದೆ ನಾಪತ್ತೆಯಾಗಿದ್ದಂತ ಗಂಗಾಧರ್ ಇದೀಗ ಮುಸ್ಲಿಂ ಯುವತಿ ಜೊತೆ ಮದುವೆ ಆಗಿದ್ದಾರೆ ಅಂತ ಹೇಳಲಾಗಿದೆ. ಇದು ಕಿಡ್ನಾಪ್ ಪ್ರಕರಣ ಅಂತೆ. ಅದು 62 ವರ್ಷ ವಯಸ್ಸಿನ ಗಂಗಾಧರ್ ಎಂಬುವರು ಇಸ್ಲಾಂಗೆ ಮತಾಂತರ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದು ಅವರ ಪತ್ನಿನೇ ದೂರನ್ನ ಕೊಟ್ಟಿದ್ದಾರೆ. ಯಶೋಧ ಎಂಬುವರು ದೂರನ್ನ ಕೊಟ್ಟಿರುವಂಥದ್ದು. 62 ವರ್ಷದ ಗಂಗಾಧರ್ ಎಂಬುವರು ಮುಸ್ಲಿಂ ಯುವತಿಯೊಬ್ಬಳನ್ನ ಮದುವೆ ಆಗಿದ್ದಾರಂತೆ. ಇವರನ್ನ ಕಿಡ್ನಾಪ್ ಮಾಡಿ ಮತಾಂತರ ಮಾಡಿಸಿ ಯುವತಿಯೊಬ್ಬಳ ಜೊತೆ ಮದುವೆಯನ್ನ ಮಾಡಿಸಲಾಗಿದೆ ಅನ್ನುವಂಥ ಒಂದು ಆರೋಪವನ್ನ ಆ ಗಂಗಾಧರ್ ಪತ್ನಿನೇ ಮಾಡ್ತಾ ಇರುವಂಥದ್ದು. ಪೊಲೀಸರಿಗೆ ಈಗ ಆಲ್ರೆಡಿ ದೂರನ್ನ ಕೂಡ ನೀಡಿದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿಶನ್, ಆ ಗಂಗಾಧರ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಯಾಕೆಂದ್ರೆ ಕೆಲವೊಂದು ಫೋಟೋಗಳು ಸಿಕ್ಕಿದಾವೆ. ಅವರ ಪತ್ನಿನೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೌದು ಪೃಥ್ವಿರಾಜ್, ಈಗಾಗಲೇ ಮಂಗಳೂರಿನ ಪಾಂಡೇಶ್ವರ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಈಗಾಗಲೇ ಗಂಗಾಧರ್ 62 ವರ್ಷ ಆಗಿದೆ. ಆದ್ರೆ ಅವರು ಸಣ್ಣ ಮಟ್ಟಿನ ಯುವತಿಯನ್ನ ಮದುವೆ ಆಗಿದ್ದಾರೆ. ಹಾಗಾಗಿ ಇದು ಬಲವಂತವಾಗಿ ಮತಾಂತರ ಮಾಡಿ ಅವರು ಮದುವೆ ಆಗಿದ್ದಾರೆ ಎಂಬ ಆರೋಪ ಕೂಡ ಸದ್ಯ ಅವರ ಹೆಂಡತಿಯ ಕಡೆಯಿಂದ ಕೇಳಿ ಬಂದಿರುವಂತದ್ದು. ಹಾಗಾಗಿ ಗಂಗಾಧರ್ ಅವರ ಹೆಂಡತಿ ಯಶೋಧ ಅವರು ಈಗಾಗಲೇ ಪಾಂಡೇಶ್ವರ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಅವರು ಬಿಲ್ಡರ್ ಆಗಿದ್ರು, ಮತ್ತೆ ಇತರ ತರಕಾರಿಗಳ ಹೋಲ್ಸೇಲ್ ವ್ಯಾಪಾರವನ್ನು ಮಾಡ್ತಾ ಇದ್ರು. ಕೋಟ್ಯಾಂತರ ರೂಪಾಯಿ ಆದಾಯ ಅವರಿಗೆ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಅವರ ಆದಾಯದ ಮೇಲೆ ಕಣ್ಣಿಟ್ಟು ಅವರನ್ನ ಮತಾಂತರ ಮಾಡಿ ಈ ರೀತಿಯ ಕೃತ್ಯವನ್ನ ಎಸಗಲಾಗಿದೆ ಎಂಬುದಾಗಿ ಯಶೋಧ ಅವರು ದೂರನ್ನ ಕೊಟ್ಟಿರುವಂತದ್ದು. ಸದ್ಯ ಅವರಿಗೆ ಮುಸ್ಲಿಂ ಯುವತಿ ಜೊತೆ, ಅಂದ್ರೆ ಸಣ್ಣ ಪ್ರಾಯದ ಯುವತಿಯ ಜೊತೆ ಮದುವೆ ಮಾಡಿರೋ ಹಿನ್ನೆಲೆಯಲ್ಲಿ 62 ವರ್ಷದ ಒಬ್ಬ ವಯೋಸಹಜ ಇವರಿಗೆ ಈ ರೀತಿಯಾಗಿ ಸಣ್ಣ ಮತ್ತು ಯುವತಿಯ ಮದುವೆ ಮಾಡ್ತಿರೋದು ಬಹಳಷ್ಟು ಅನುಮಾನಕ್ಕೆ ಕೂಡ ಕಾರಣವಾಗಿರುವಂತದ್ದು. ಈಗಾಗಲೇ ಹಿಂದೂ ಸಂಘಟನೆಗಳು ಇದರ ಹಿಂದೆ ಬಿದ್ದಿರುವಂತದ್ದು ಮತ್ತು ಇದೊಂದು ಸ್ಪಷ್ಟವಾದ ಲವ್ ಜಿಹಾದ್ ಪ್ರಕರಣ ಅನ್ನೋದನ್ನ ಈಗಾಗಲೇ ಆರೋಪವನ್ನ ಮಾಡಿರುವಂತದ್ದು. ಸದ್ಯ ಪಾಂಡೇಶ್ವರ ಸ್ಟೇಷನ್ ನಲ್ಲಿ ಪ್ರಕರಣ ದಾಖಲಾಗಿದೆ. ಹಾಗಾಗಿ ಗಂಗಾಧರ್ ಅವರಿಗೆ ಹುಡುಕಾಟ ಕೂಡ ಆರಂಭವಾಗಿದೆ. ಒಂದು ವೇಳೆ ಅವರು ಮದುವೆ ಆದಂತಹ ಯುವತಿಯ ಕುಟುಂಬಸ್ಥರು ಅವರನ್ನ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿ ಫೋಟೋ ಹೇಗೆ ಸಿಕ್ತಂತೆ ಕಿಶನ್? ಫೋಟೋ ಹೇಗೆ ಸಿಕ್ತು? ಈಗಾಗಲೇ ಗಂಗಾಧರ್ ಅವರ ಹೆಂಡತಿ ಯಶೋಧ ಅವರು ಈ ಎಲ್ಲಾ ದಾಖಲೆಗಳನ್ನ ಪೊಲೀಸರಿಗೆ ಕೊಟ್ಟಿರುವಂತದ್ದು. ಯಾಕೆಂದ್ರೆ ಗಂಗಾಧರ್ ಅವರನ್ನ ಹುಡುಕುವಂತ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಸ್ವತಃ ಗಂಗಾಧರ್ ಅವರೇ ಯಶೋಧರಿಗೆ ಒಂದು ರೀತಿಯಾಗಿ ಮನವರಿಕೆಯನ್ನ ಮಾಡಿರುವಂತದ್ದು. ನಾನು ಇನ್ನೊಂದು ಮದುವೆ ಆಗಿದೆ, ನನ್ನ ಜೊತೆಯಲ್ಲಿ ಮನವರಿಕೆಯನ್ನ ಮಾಡಿದ್ದೇನೆ, ಇದಕ್ಕೆ ದಾಖಲೆಯಾಗಿ ಅವರೇ ಫೋಟೋಗಳನ್ನ ಅವರ ಹೆಂಡತಿಗೆ ಕಳಿಸಿರುವಂತದ್ದು. ಹಾಗಾಗಿ ಅನುಮಾನ ಬಂದು ಈಗ ಪೊಲೀಸ್ ಸ್ಟೇಷನ್ಗೆ ಈ ಪ್ರಕರಣ ಮೆಟ್ಟಿಲೇರುವಂತದ್ದು. ಮೊದಲ ಪತ್ನಿಗೆ ಗೊತ್ತಿಲ್ಲದೆ ಎರಡನೇ ಮದುವೆ ಆಗಿರುವಂತದ್ದು ಕೂಡ ಕಾನೂನಿನ ಪ್ರಕಾರ ಅಪರಾಧ. ಇನ್ನು ಒಂದ್ ಕಡೆ ಮತಾಂತರ ಮಾಡ್ಲಾಗಿದೆ, ಕಿಡ್ನಾಪ್ ಮಾಡಿ ಅನ್ನುವಂಥದ್ರು ಬೇರೆ, ಇವ್ರು ಆರೋಪ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದ್ ರೀತಿಯ ಗೊಂದಲವಾಗೇ ಇದೆ. ಖಂಡಿತ ಎಲ್ಲ ಆಯಾಮಗಳನ್ನ ನೋಡ್ಬೇಕಾದ್ರೆ ಮತ್ತು ಯಶೋಧ ಅವರ ಹೇಳಿಕೆಯನ್ನ ಕೂಡ ಗಮನಿಸಬೇಕಾದ್ರೆ ಗೊಂದಲ ಕೂಡ ಆಗಿದೆ. ನಾವು ಅವರನ್ನ ಹಿಂದೆ ಸಂಪರ್ಕ ಮಾಡೋಕೆ ಪ್ರಯತ್ನ ಮಾಡಿದ್ದು, ಆದ್ರೆ ಮಾಧ್ಯಮದ ಮುಂದೆ ಬರೋಕೆ ಅವ್ರು ಒಪ್ಲಿಲ್ಲ ಮತ್ತು ಯಾವುದೇ ರೀತಿಯಾಗಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಒಪ್ಲಿಲ್ಲ. ಅವ್ರು ಹೇಳಿರುವಂತದ್ದು, ನಂಗೆ ಸೆಟಲ್ಮೆಂಟ್ ಬೇಕಾಗಿದೆ, ಡೈವರ್ಸ್ ಕೊಟ್ಟು ಹೋಗೋದಾದ್ರೆ ಹೋಗ್ಲಿ, ಸೆಟಲ್ಮೆಂಟ್ ಮಾಡ್ಲಿ ಎಂಬ ಅರ್ಥದಲ್ಲಿ ಅವರು ಮಾತಾಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಪ್ರಕರಣದ ಒಳಾರ್ಥ ಬೇರೆನೇ ಇದೆ ಅಂತ ಗಮನಿಸ್ತಾ ಇದೆ. ಹಾಗಾಗಿ ಗಂಗಾಧರ್ ಅವರು ಪೊಲೀಸರ ವಿಚಾರಣೆಗೆ ಸಿಕ್ಕಿದ್ರೆ ಎಲ್ಲ ಪ್ರಕರಣದ ಮಾಹಿತಿಗಳು ಬೆಳಕಿಗೆ ಬರುವಂತ ಸಾಧ್ಯತೆಗಳಿವೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕಿಶನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ತ್ರಿಶೂಲ ಬಳಸಿ ಹುಂಡಿ ಒಡೆದು ಕದಿಮನೊಬ್ಬ ಕಳ್ಳತನ ಮಾಡಿರುವಂತಹ ಘಟನೆ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಕದನೂರಿನಲ್ಲಿ ನಡೆದಿದೆ. ದೇವರ ಹುಂಡಿಗೆ ತ್ರಿಶೂಲ ಮೀಟಿ ಕದನೂರಿನ ಭಗವತಿ ದೇವಾಲಯದ ಹುಂಡಿ ಕಳ್ಳತನ ಮಾಡಲಾಗಿದೆ. ಹುಂಡಿ ಒಡೆದ ಕಳ್ಳನ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಸಿಸಿಟಿವಿ ದೃಶ್ಯ ಆಧರಿಸಿ ಕದಿಮ ಕಾರ್ತಿಕ್ನನ್ನ ಬಂಧಿಸಲಾಗಿದೆ. ಈಗ ಆಲ್ರೆಡಿ ಕಳ್ಳ ಸಿಕ್ಕಿದ್ದಾನೆ, ನಿಮ್ಗೆ ತೋರಿಸ್ತಾ ಇದೀವಿ. ಆ ಕದ್ದಂತ ಕಳ್ಳ ಯಾರು ಅನ್ನೋದನ್ನ ಬಲಭಾಗದ ಆ ಫೋಟೋದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅದು ತ್ರಿಶೂಲವನ್ನ ಬಳಸಿ ಆ ಒಂದು ಹುಂಡಿಯಲ್ಲಿದ್ದಂತ ದುಡ್ಡನ್ನ ಕದ್ಕೊಂಡು ಪರಾರಿಯಾಗಿದ್ದ. ಆ ಸಿಸಿಟಿವಿಯ ದೃಶ್ಯಾವಳಿಯನ್ನ ಆಧರಿಸಿ ಪೊಲೀಸರು ನಂತರ ಈ ಕಳ್ಳನನ್ನ ಬಂಧಿಸಿದ್ದಾರೆ. ಈ ಖದೀಮನ ಹೆಸರು ಕಾರ್ತಿಕ್ ಅಂತ. ಬೆಂಗಳೂರಿನಲ್ಲೂ ಕೂಡ ಅಷ್ಟೇ ಪುಂಡರ ಅಟ್ಟಹಾಸ ಮುಂದುವರೆದಿದೆ. ರಸ್ತೆ ಅಕ್ಕಪಕ್ಕ ನಿಲ್ಲಿಸಿದಂತ ಕಾರು ಆಟೋಗಳ ಮೇಲೆ ಲಾಂಗು ಹಾಗೂ ಮಚ್ಚಿನಿಂದ ದಾಳಿಯನ್ನ ಮಾಡಿ ಗ್ಲಾಸ್ಗಳನ್ನ ಪುಡಿ ಪುಡಿ ಮಾಡಿದ್ದಾರೆ.
ಜನ ಸಂಚಾರ ಇರುವಂತ ಸಮಯದಲ್ಲೇ ಪುಂಡಾಟವನ್ನ ಮೆರೆದಿರುವಂತದ್ದು. ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಒಂದು ಘಟನೆ ನಡೆದಿದ್ದು ಓರ್ವ ಕಿಡಿಗೇಡಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಿಡಿಗೇಡಿಗಳ ಪುಂಡಾಟದ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಿಮಗೆ ತೋರಿಸ್ತಾ ಇದ್ವಿ, ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಜನರು ಓಡಾಡುವಂತ ಸಂದರ್ಭದಲ್ಲೇ ಈ ಒಂದು ಕೃತ್ಯವನ್ನ ಎಸಗಲಾಗಿರುವಂತದ್ದು. ಲಾಂಗು ಮಚ್ಚು ಇಟ್ಕೊಂಡು ದಾರಿಲಿ ಅಡ್ಡಾಡ್ತಾ ಇದ್ದಾರೆ ಅಂದ್ರೆ ಇವರ ಬಂಡ ಧೈರ್ಯವನ್ನ ಮಾತ್ರ ಮೆಚ್ಚಬೇಕು. ಪೊಲೀಸರು ಯಾವ ರೀತಿಯಾಗಿ ಆ ಒಂದು ಸ್ಟೇಷನ್ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಹವಾ ಇಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಇಷ್ಟು ಬಂಡ ಧೈರ್ಯದಿಂದ ಅವರು ಬಂದು ಅಲ್ಲಿ ಗ್ಲಾಸ್ಗಳನ್ನ ಪುಡಿ ಮಾಡುವಂಥದ್ದು, ಯಾರಿಗೂ ಕೂಡ ಎದುರೋದಿಲ್ಲ. ಮತ್ತೊಂದ್ ಕಡೆ ಕೈಲಿ ಲಾಂಗು ರಾಡು ಮಚ್ಚನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅಂದ್ರೆ ಏನ್ ಹೇಳ್ಬೇಕು ಗೊತ್ತಿಲ್ಲಪ್ಪ. ಯಾಕಂದ್ರೆ ಪೊಲೀಸರು ಅಟ್ಲೀಸ್ಟ್ ಸ್ವಲ್ಪ ಭಯವನ್ನ ಇಡ್ಸಿದಿದ್ರೆ ಈ ರೀತಿಯಾಗಿ ಆಗ್ತಿರ್ಲಿಲ್ಲ ಘಟನೆಗಳು. ಕೆಳಗಡೆ ಹೋಗ್ರಿ ಕಾರು ಸರ್ ಹೊಡೆದಾಕ್ತೀವಿ ಬನ್ರಿ ಹಂಗೆ ಹೋಯ್ತು. 2A ಮೀಸಲಾತಿ ಕೇಳ್ತಾ ಇರುವಂತ ಪಂಚಮಸಾಲಿ ಸಮುದಾಯ ಹಳೆಯ ದಾಖಲೆಯನ್ನು ಸಂಗ್ರಹಿಸಿ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಲ್ಲಿಸಿದೆ. ಬ್ರಿಟಿಷ್ ಸರ್ಕಾರ 1887ರಲ್ಲಿ ಪಂಚಮಸಾಲಿಗಳನ್ನ ಶೂದ್ರ ವರ್ಗಕ್ಕೆ ಸೇರಿಸಿತ್ತು. 1881ರ ಜನಗಣತಿಯಲ್ಲಿಯೂ ಕೂಡ ಶೂದ್ರ ವರ್ಗಕ್ಕೆ ಸೇರಿಸಲಾಗಿತ್ತು ಅಂತ ದಾಖಲೆ ಸಿಕ್ಕಿದೆ. ಶ್ರೀ ವಚನಾನಂದ ಸ್ವಾಮಿ ನೇತೃತ್ವದಲ್ಲಿ ದಾಖಲೆಗಳನ್ನ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಲ್ಲಿಸಲಾಗಿದೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. 2 ದಿನಗಳ ಹಿಂದಷ್ಟೇ ಹಿಂದುಳಿದ ವರ್ಗಗಳ ಆಯೋಗದ ಮುಂದೆ ಇಲ್ಲಿ ವಚನಾನಂದ ಶ್ರೀಗಳು ಮತ್ತೆ ಜಯಮೃತ್ಯುಂಜಯ ಶ್ರೀಗಳು ಪಂಚಮಸಾಲಿಗಳನ್ನ 3B ಇಂದ 2Aಗೆ ಸೇರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೆದಿದ್ದಂತ ವಿಚಾರಣೆಯ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಆ ಸಮುದಾಯದ ಕೆಲವು ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ವಕೀಲರು ವಾದವನ್ನ ಕೂಡ ಮಂಡಿಸಿದ್ರು. ಅದೇ ರೀತಿಯಾಗಿ ಸ್ವಾಮೀಜಿಗಳು ಕೂಡ ಮಾತನಾಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ 3B ಇಂದ 2Aಗೆ ಸೇರಿಸಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ದಾಖಲೆಗಳನ್ನ ಹಿಂದುಳಿದ ವರ್ಗಗಳ ಆಯೋಗದ ಮುಂದೆ ಅವರು ಪ್ರಸ್ತುತಪಡಿಸಿರುವಂಥದ್ದು. ಸೊ ನೋಡಬೇಕು ಈ ಒಂದು ದಾಖಲೆಗಳು ಯಾವ ರೀತಿಯಾಗಿ ಇವರನ್ನ 2Aಗೆ ಸೇರಿಸುವಂತ ನಿಟ್ಟಿನಲ್ಲಿ ಸಹಕಾರಿಯಾಗುತ್ತೆ ಅಂತ. ಬೆಳಗಾವಿ ಗಡಿ ವಿಚಾರದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ನಡುವೆ ನಿರಂತರ ಜಗಳ ನಡೀತಾನೆ ಇತ್ತು. ಕರ್ನಾಟಕ ಮಹಾರಾಷ್ಟ್ರ ನಡುವೆ ನಿರಂತರ ಜಗಳಕ್ಕೆ ಕಾರಣ ಅಂದ್ರೆ ಅದು ಆ ಪುಂಡ MES ಮತ್ತೆ ಶಿವಸೇನೆಯಿಂದ ಮಾತ್ರ. ಆದರೆ ಇಲ್ಲೊಬ್ಬ ದಾನಿ 2 ರಾಜ್ಯಗಳು ಬೆಸೆಯುವಂತಹ ಮಹತ್ ಕಾರ್ಯವನ್ನು ಮಾಡಿದ್ದಾರೆ. ಮಹಾರಾಷ್ಟ್ರದ ಕೊಲ್ಲಾಪುರ 52 ವರ್ಷದ ವ್ಯಕ್ತಿ ತನ್ನ ಹೃದಯವನ್ನ ಬೆಳಗಾವಿ ತಾಲೂಕಿನ ಮುತ್ಯನಟ್ಟಿ ಗ್ರಾಮದ 17 ವರ್ಷ ಪ್ರವೀಣ್ಗೆ ನೀಡಿರುವಂಥದ್ದು. ಪ್ರವೀಣ್ಗೆ ಪಾರ್ಶ್ವವಾಯುವಿನಿಂದ ರಕ್ತ ಹೆಪ್ಪುಗಟ್ಟಿ ಮೆದುಳು ಕಾರ್ಯ ಸ್ಥಗಿತವಾಗಿತ್ತು. ಈ ಹಿನ್ನೆಲೆಯಲ್ಲಿ ತಮ್ಮ ಹೃದಯವನ್ನ ದಾನ ಮಾಡಿದ್ದಾರೆ. ಬೆಳಗಾವಿ KLE ಸಂಸ್ಥೆ ಪ್ರಭಾಕರ ಕೋರೆ ಆಸ್ಪತ್ರೆಯಲ್ಲಿ ಹೃದಯ ಜೋಡಣೆ ಮಾಡಲಾಗಿದೆ. ಊಟ ಬರೀ ಊಟ ಹೋಗ್ತಿರ್ತಿದ್ದೆ, ಗಂಜಿ ಅದಕ್ಕೋದ್ರೆ ಗಂಜಿ ಹೋಗ್ತಿರ್ತಿದ್ದೆ. ಈಗೆಲ್ಲ ನಂಗೆ ತ್ರಾಸ ಆಗಿರ್ತಾರೆ. ಈಗ ಆಪರೇಷನ್ ಆಯ್ತು 3 ವಾರ ಕಳೀತು, ಈಗೇನ್ ಬದಲಾವಣೆ ಅನಿಸ್ತದೆ? ನನಗೆ ಹೆಲ್ತ್ ಚೆನ್ನಾಗಿ ಮಾಡ್ತಾ ಇದ್ರಿ, ಊಟ ಹೋಗಾಯ್ತ್ರಿ, ಇದೊಂದು ದೊಡ್ಡ ಖುಷಿ. ಮತ್ತೆ ನಿಮ್ ಮುಂದೆ ಏನ್ ಮಾಡ್ಬೋದು ಅನ್ಸತಿ ಬಂದಿರೋ ಧೈರ್ಯ ಮೇಲೆ? ಏನಾಗ್ಬೇಕು ನನಗೆ? ನಾ ಪೊಲೀಸ್. ನಿನ್ನ ಹಾರ್ಟ್ ಯಾರು ಕೊಟ್ಟ ಅವ್ರು ನೋಡಿದೆ? ಅವ್ರ ತಂದೆ ತಾಯಿನ ನೋಡಿಲ್ಲ? ಆರಾಮಾದ್ಮೇಲೆ ಅವ್ರ ಮನಿ ತಕ್ಕ ಹೋಗಿ ನಮಸ್ಕಾರ ಮಾಡಿದ. ಯಾಕಂದ್ರೆ ಅವ್ರದ್ದು ಹಾರ್ಟ್ ಐತಿ, ನಿಂದು ಜೀವ ಇದ್ರು ಹಾರ್ಟ್ ಅವ್ರದ್ದು ಐತಿ. ಆರಾಮಿದೆಯಲ್ಲ ಈಗ?